ಸೊ ನೀವು ಹೇಳಿರೋ ಪರಿಹಾರವನ್ನ ನಾವು ಮಾಡಕ್ಕಾಗ್ತಾ ಇಲ್ಲ. ಯಾತಕ್ಕೋಸ್ಕರ? ನಮ್ಮಿಂದ ಏನಾದರೂ ಪಾಪಕರ್ಮ ಹೆಚ್ಚಾಗಿದೆಯಾ ಅಂತ ಇದನ್ನ ಆಕೆಗೆ ಮೆಸೇಜ್ ಕೇಳಿದೆ. ಏನಮ್ಮ ಇದನ್ನ ನಾನು ಯೂಟ್ಯೂಬಲ್ಲಿ ಲೈವಲ್ಲಿ ಕೇಳಲ್ಲ ಇದನ್ನ ಅಂತ, ನಿನ್ನ ಹೆಸರು ಹೇಳಲ್ಲ ಅಂದ್ರೆ, ಹೆಸರು ಹೇಳ್ಬೇಡಿ ಬೇಕಾದ್ರೆ ಪ್ರಶ್ನೆ ಕೇಳಿ ಅಂತ ಆಕೆ ಮೆಸೇಜ್ ಕೊಟ್ಟಿದ್ದಾಳೆ. ಈಗ ಆಕೆಗೂ ಉತ್ತರ ತಿಳಿಸ್ಬೇಕು, ನಿಮಗೂ ಉತ್ತರ ತಿಳಿಸ್ದಂಗಾಗುತ್ತೆ, ಎರಡು ರೀತಿ ಉತ್ತರ ತಿಳಿಸ್ದಂಗಾಗುತ್ತೆ. ಸೊ ಓಕೆ, ಈಗ ಆಕೆ ಸಮಸ್ಯೆಗೆ ಪರಿಹಾರ ಕೊಟ್ಟರು ಕೂಡ ನೀವು ಹೇಳಿರೋ ಪರಿಹಾರನ ಮಾಡೋಕ್ಕಾಗ್ತಾ ಇಲ್ಲ, ಏನಾದರೂ ಪಾಪಕರ್ಮ ಹೆಚ್ಚಾಗಿದೆ ಅಂತ. ಸ್ನೇಹಿತರೆ, ಒಂದೇ ಒಂದು ಉದಾಹರಣೆ ನಿಮ್ಗೆ ಹೇಳ್ತೀನಿ. ಯಾವುದೋ ಒಂದು ಮನೆಗೆ ಹೋಗಿದ್ದೆ, ಅವ್ರದ್ದು ಏನೋ ಒಂದು ಸಮಸ್ಯೆ, ಅವ್ರದ್ದು ಒಂದಲ್ಲ ಎರಡಲ್ಲ ಒಂದು 100 ಥರ ಸಮಸ್ಯೆಗಳಿದ್ದಾವೆ. ಆ ಸಮಸ್ಯೆಗಳಿಗೆ ಪರಿಹಾರ ಎಲ್ಲರಿಗೂ ಒಂದೇ ರೀತಿ ಪರಿಹಾರ ಇರೋದಿಲ್ಲ. ದಯಮಾಡಿ ಆಮೇಲೆ ನಾನು ಇದನ್ನು ಹೇಳ್ತಾ ಇದ್ದೀನಿ, ನನಗೂ ಅನ್ವಯಿಸುತ್ತೆ ಅಂತ ನೀವು ಮಾಡಕ್ಕೆ ಹೋಗ್ಬೇಡಿ. ನಿಮಗೆ ಬೇರೆ, ಅವ್ರಿಗೆ ಬೇರೆ. ಆದ್ರಿಂದ ಒಂದೊಂದು ಮನೆ ಕರ್ಮ ಸಿದ್ಧಾಂತಗಳು ಒಂದೊಂದು ಥರ ಇರ್ತವೆ. ಓಕೆ, ಈಗ ಅವ್ರದ್ದು ದೊಡ್ಡ ದೊಡ್ಡ ಸಮಸ್ಯೆಗಳು. ಅವರು ಮನೆ ಮೇಲೆ ಒಂದು ಟೇಬಲ್ ಇದೆ ಮನೆಯಲ್ಲಿ, ಅಂದರೆ ಡೈನಿಂಗ್ ಟೇಬಲ್. ಆ ಡೈನಿಂಗ್ ಟೇಬಲ್ಗೆ ದಿನನಿತ್ಯ ನೀನು ಒಂದು ಚೊಂಬು, ತಾಮ್ರ ಅಥವಾ ಹಿತ್ತಾಳೆ ಇಲ್ಲ ಕಂಚಿನ ಚೊಂಬು, ನಿನ್ನ ಹತ್ರ ದುಡ್ಡಿದ್ರೆ ಚಿನ್ನ ಅಥವಾ ಬೆಳ್ಳಿ ಚೊಂಬು ಆದರೂ ಪರವಾಗಿಲ್ಲ, ಇದರಲ್ಲಿ ನಾನು ಕೆಲವೊಂದು ದೈವಿಕ ವಸ್ತುಗಳನ್ನು ಕೊಟ್ಟಿರ್ತೀನಿ, ಅಂದರೆ ಡಿವೈನ್ ಪ್ರಾಡಕ್ಟ್ ಅಂತ. ನಾನು ಆಯುರ್ವೇದ ಮಾಡಿರೋದ್ರಿಂದ ಒಂದಷ್ಟು ಅತ್ಯದ್ಭುತವಾದ ಅಮೃತ ಥರ ಕೆಲಸ ಮಾಡುವಂತಹ ಕೆಲವೊಂದು ಬಳ್ಳಿಗಳಿದ್ದಾವೆ, ಅಂದರೆ ಆಯುರ್ವೇದಕ್ಕೆ ಗಿಡಮೂಲಿಕೆಗಳಿದ್ದಾವೆ, ಅದನ್ನೆಲ್ಲ ಕೊಟ್ಟಿರ್ತೀನಿ. ಅದನ್ನ ಹಾಕಿ ಆ ಚೊಂಬಲ್ಲಿ ಇಡಮ್ಮ ಅಂತ ಹೇಳಿದ್ದೆ. ಕೊನೆಗೆ ಅವಳು ಒಂದು ವಾರ ಆದಮೇಲೆ, ಪರಿಚಯ ಇದ್ದವರು, ಒಂದು ವಾರ ಆದಮೇಲೆ ಅವ್ರ ಮನೆಗೆ ಹೋದೆ, ಇದುವರೆಗೂ ಇಟ್ಟಿಲ್ಲ. ಅಲ್ಲಮ್ಮ, ನೀನು ಬಂದು ನನ್ನ ಹತ್ರ ಒಂದು 15 ದಿವಸ ಆಯಿತು, ನಾನು ನಿಮ್ಮ ಮನೆಗೆ ಬಂದು ಒಂದು ವಾರ ಆಯಿತು, ಒಂದು ವಾರದಿಂದ ಹೇಳಿದ್ದೀನಿ, ಸೊ ಒಂದು ವಾರದಿಂದ ನೀನು ಇನ್ನೂ ಇಟ್ಟಿಲ್ಲ ಯಾಕೆ ಅಂತ. ಇಲ್ಲ ಗುರುಜಿ, ಅದು ಚೊಂಬಿರಲಿಲ್ಲ, ಹಂಗೆ ಹಿಂಗೆ ಅಂತ ಏನೋ ಕಟ್ಟುಕತೆ ಹೇಳಿದ್ಲು. ಕಳ್ಳಂಗೆ ಒಂದು ಪಿಳ್ಳೆನವ, ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ಅಂದಂಗೆ ಏನೋ ಒಂದು ಹೇಳ್ತಾರೆ. ಆಕೆಗೆ ಹೇಳಿ ಇದು ಮಾಡಿದ್ಮೇಲೆ ಕೊನೆಗೆ ಒಂದು ದಿವಸ ಚೊಂಬಿಟ್ಲು. ಅವ್ರ ಯಜಮಾನರಿಗೆ ಫೋಟೋ ಹೊಡೆದು ಕಳಿಸೆಯ ಅಂತಂದೆ, ಫೋಟೋ ಹೊಡೆದು ಕಳಿಸ್ದ. ನೋಡಿದೆ, ಬಹಳ ಖುಷಿ ಆಯಿತು. ಅದಾದಮೇಲೆ ಮುಂದಿನ ವಾರವನ್ನು ಮಾಡ್ತಾಳಲ್ಲೋ ಗೊತ್ತಿಲ್ಲ. ಇವತ್ತು ಬಹಳ ಬಹಳ ಮುಖ್ಯ, ಯಾರೇ ನನ್ನ ಹತ್ರ ಕನ್ಸಲ್ಟೇಷನ್ಗೆ ಬಂದರೆ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಗೆ ನಾನಿಲ್ಲಿ ಹೋಮ ಮಾಡ್ತೀನಿ. ಕೆಲವೊಂದೆಲ್ಲ ನೆಗೆಟಿವ್ ಯಾರ್ಯಾರು ಬಂದಿರ್ತಾರೋ ಅವ್ರಿಗೆ ಏನೇನು ಸಮಸ್ಯೆಗಳಿದೆ ಪಾಪ, ಅದೆಲ್ಲದಕ್ಕೂ ಮುಂದೆ ಜೀವನದಲ್ಲಿ ಅಭಿವೃದ್ಧಿ ಸಮೃದ್ಧಿ ಆಗೋದಕ್ಕೋಸ್ಕರ ಹುಣ್ಣಿಮೆ ದಿವಸ ಮಾಡ್ತೀನಿ. ಹಾಗಾಗಿ ಅಮಾವಾಸ್ಯೆ ಇತ್ತು, ಒಂದು ಫೋಟೋ ಹೊಡೆದು ಕಳಿಸು ಅಂದರೆ ದೊಡ್ಡ ಮಡಕೆ ಇಟ್ಬಿಟ್ಟವಳೆ. ನಾನು ಹೇಳಿದ್ದು ಚೊಂಬು, ಇದನ್ನ ಅಧಿಕ ಪ್ರಸಂಗಿತನ ಅಂತಾರೆ. ಏನು ಹೇಳಿರ್ತೀನಿ ಅದನ್ನು ಮಾಡಿದ್ರೆ ಸಾಕು, ಅದಕ್ಕಿಂತ ಹೆಚ್ಚಾಗಿ ಮಾಡ್ಬಿಟ್ರೆ ಶಬಾಷ್, ನನ್ನನ್ನು ಬೇಷ್ ಅನ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಇದನ್ನ ಪೂರ್ತಿ ಒಂದು ಚೊಂಬನ್ನು ತೆಗೆದ್ಬಿಟ್ಟು ಒಂದು ಮಡಕೆ ಇಟ್ಬಿಟ್ಟವಳೆ, ಎಳ್ನೀರಿಗಿಂತ ಸ್ವಲ್ಪ ಒಂದು ಕುಂಬಳಕಾಯಿ ಗಾತ್ರದಲ್ಲಿ. ನಾನು ಮಡಕೆ ಎಲ್ಲ ಇಡಬೇಡ ತಾಯಿ, ದಯವಿಟ್ಟು ಅದನ್ನು ಎತ್ಬಿಡು, ಚೊಂಬಲ್ಲೇ ಇಡಬೇಕು ನೀನು. ನಾನು ಕೊಟ್ಟಿರೋಂಥ ಒಂದು 3 ಗಿಡಮೂಲಿಕೆಗಳನ್ನು ಹಾಕಿ ಅದರಲ್ಲಿ ಇಡಬೇಕು. ನೀವು ಆ ನೀರನ್ನ ಬೇಕಾದ್ರೆ ಕುಡೀರಿ, ಸೋಸ್ಬಿಟ್ಟು ಬೇಕಾದ್ರೆ ಕುಡೀರಿ, ಏನು ತೊಂದರೆ ಇಲ್ಲ. ಬಟ್ ಅದನ್ನ ನೀನು ಅಲ್ಲಿ ಇಡಬೇಕು ಅಂತ ಇಟ್ಟಿಲ್ಲ. ಅವ್ರದ್ದು ಸಮಸ್ಯೆಗಳು ಕೇಳಿದ್ರೆ ಕಣ್ಣಲ್ಲಿ ರಕ್ತ ಬರ್ತದೆ. ಆ ರೀತಿ ದೊಡ್ಡ ದೊಡ್ಡ ಸಮಸ್ಯೆಗಳು, ಯಾವುದು ಸಣ್ಣ ಪುಟ್ಟ ಸಮಸ್ಯೆಗಳಲ್ಲ. ಅಷ್ಟೋ ದೊಡ್ಡ ಸಮಸ್ಯೆ ಇದ್ರೂ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಅವಳ ಕೈಯಲ್ಲಿ ಸಾಧ್ಯವಾಗಲಿಲ್ಲ. ಸಣ್ಣ ಪರಿಹಾರ, ಚೊಂಬಲ್ಲಿ ನೀರಿಡಬೇಕು, ದಿನನಿತ್ಯ ಖಾಲಿ ಆದರೆ ಮತ್ತೆ ತುಂಬಿಸ್ಬೇಕು. ರಾತ್ರಿ ಮಲಗಬೇಕಾದ್ರೆ, ಬೆಳಿಗ್ಗೆ ಎಲ್ಲ ತುಂಬಿಸ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ರಾತ್ರಿ ಮಲಗಬೇಕಾದ್ರೆ ಪೂರ್ತಿ ನೀರು ಇಡಬೇಕು. ಬಟ್ ಇಟ್ಟಿಲ್ಲ, ಇದುವರೆಗೂ ಇಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಅವಳು. ಅಂದರೆ ಇದೇನೋ ಒಂದು ದುಬೈಗೆ ಹೋಗಿ ನೀನೊಂದಷ್ಟು ಐಟಮ್ ತಂದು ಇಡುವಂದಂಗೆ, ಮನೆಯಲ್ಲಿರೋ ನೀರು, ಕಿಚನ್ನಲ್ಲಿರೋ ನೀರನ್ನ ಹಾಲಿಗೆ ತಂದು ಇಡೋದಕ್ಕೆ ಎಷ್ಟೊಂದು ಸರ್ಕಸ್ ಮಾಡ್ತಾಳೆ ಅಂತಂದರೆ, ನಾನು ಅದು ಎಷ್ಟು ದಿವಸ ಆಗುತ್ತೆ ನೋಡೇ ಬಿಡೋಣ ಅಂದ್ಬಿಟ್ಟು ಮತ್ತೆ ತಿರ್ಗಾ ಒಂದು ತಿಂಗಳು ಬಿಟ್ಬಿಟ್ಟು ಹೋದ್ರೆ ನೀರಿಟ್ಟಿಲ್ಲ. ಯಾಕೆ ನೀರಿಟ್ಟಿಲ್ಲ? ನಿನಗೆ ಸಮಸ್ಯೆಗೆ ಪರಿಹಾರ ಬೇಕಾಗಿಲ್ಲ ಅಂತ ಅನ್ಸುತ್ತೆ ನಿನಗೆ. ಇಲ್ಲ ಗುರುಜಿ ಬೇಕು, ಮತ್ತೆ ಇಡು, ಯಾಕೆ ಇಟ್ಟಿಲ್ಲ? ಇಲ್ಲ, ಅದು ಮಡಕೆ ಗಿಡಕೆ ಎಲ್ಲ ಬೇಡ, ಹೇಳ್ದಷ್ಟು ಕೇಳು, ಚೊಂಬು, ತಾಮ್ರ ಅಥವಾ ಹಿತ್ತಾಳೆ ಚೊಂಬು ಅಷ್ಟೇ, ಕಂಚು ಬಿಟ್ಬಿಡು, ಅದನ್ನೆಲ್ಲ ಮತ್ತೆ ಕನ್ಫ್ಯೂಷನ್ ಆಗ್ಬಿಡ, ಹಂಗಿಡು ಅಂತ. ಹಂಗೆ ಬೈದ್ಬಿಟ್ಟು ಬಂದ್ಮೇಲೆ ಮತ್ತೆ ತಿರ್ಗಾ ಗಂಡ ಶುಕ್ರವಾರ ಫೋಟೋ ಹೊಡೆದು ಕಳಿಸ್ತಾ. ಅದೇನು ಅಂದರೆ ಉದ್ದುದು ಈ ಥರದ್ದು ಎಲ್ಲದು ನೀರು ಬಾಟ್ಲು ಬರ್ತದಲ್ಲ ತಾಮ್ರದ್ದು, ಈ ಥರ ಉದ್ದುಗಿರೋದು, ಇದನ್ನ ತಗೊಂಬಂದು ಇಟ್ಟವಳೆ. ಅಲ್ಲ ತಾಯಿ, ನಿನಗೆ ಏನಮ್ಮ, ನೀನು ಪಾದ ಪೂಜೆ ಮಾಡಿ, ನಿನ್ನ ಪಾದ ಪೂಜೆ ನೀರು ಕುಡಿಬೇಕಾ? ನಾನು ಹೇಳಿದ್ದನ್ನ ನೀನು 2 ತಿಂಗಳಾದ್ರೂ ಇದುವರೆಗೂ ಮಾಡ್ತಾನೆ ಇಲ್ಲಲ್ಲ, ಏನೋ ಒಂದು ಬೇರೆ ಬೇರೆ ವಿಚಿತ್ರಗಳನ್ನು ಮಾಡ್ತೀಯ. ಚೊಂಬಲ್ಲಿಡು ಅಂತಂದ್ರೆ ಉದ್ದಕ್ಕೆ ಇಲ್ಲ, ಇದು ತಾಮ್ರನೇ ಅಲ್ವಾ? ತಾಮ್ರ ಹಿತ್ತಾಳೆಲ್ಲ. ನಿಮ್ಮೆಲ್ಲರಿಗೂ ಒಂದು ಅದ್ಭುತವಾದಂಥ ರಹಸ್ಯ ತಿಳಿಸ್ಕೊಡ್ತೀನಿ. ರೌಂಡ್ ಕಲರ್, ಅಂದರೆ ಗುಂಡನೆ ಗೋಳಾಕಾರದಲ್ಲಿರುವಂತಹ ಚೊಂಬಲ್ಲಿ ನೀವು ನೀರು ಕುಡಿದ್ರೆ ಅಧಿಕವಾದ ಶಕ್ತಿ ಚೈತನ್ಯ ನಿಮಗೆ ಪ್ರಾಪ್ತಿಯಾಗುತ್ತೆ.
ಅದೇ ನೀವು ಲೋಟದಲ್ಲಿ ಕುಡಿದ್ರೆ, ಅಂದ್ರೆ ಕೆಳಗಡೆ ತಳಭಾಗ ಕಡಿಮೆ, ಮೇಲ್ಭಾಗ ಹಿಂಗಿರ್ತದಲ್ಲ, ಈ ರೀತಿ ಗಾಜನ್ ಲೋಟ ಅಥವಾ ಬೇರೆ ಯಾವುದೇ ಲೋಟದಲ್ಲಿ ಕುಡಿದ್ರೆ ಇದರಲ್ಲಿ ನೀವು ನೀರು ಕುಡಿತೀರಾ, ಶಕ್ತಿ ಚೈತನ್ಯ ಇರೋದಿಲ್ಲ. ಅದರಲ್ಲೂ ತಾಮ್ರ ಅಥವಾ ಹಿತ್ತಾಳೆಯನ್ನು ಉಪಯೋಗಿಸಿದ್ರೆ ಅದರ ಒಂದು ಸತ್ವಗಳು ಆ ನೀರೊಳಗಡೆ ಬಂದಿರ್ತದೆ. ಆ ರೌಂಡ್ ಇರೋದ್ರಿಂದ ವಂಡರ್ಫುಲ್ ಎನರ್ಜಿ ಅದರಲ್ಲಿ ಸಿಗ್ತದೆ. ಇದು ಅದರ ಮೂಲ ರಹಸ್ಯ. ಅಂದ್ರೆ ಅದು ಆರೋಗ್ಯಕರವಾಗಿ ಹೆಚ್ಚು. ಬಟ್ ನಾನು ಆರೋಗ್ಯ ಕೊಡ್ತಾ ಇಲ್ಲ, ನೆಗೆಟಿವ್ ಎನರ್ಜಿ ಹೋಗ್ಲಿ ಅನ್ನೋದಕ್ಕೋಸ್ಕರ ಮಾಡ್ತಾ ಇದ್ದೀನಿ. ಕೊನೆಗೆ ನಿಮ್ಮ ಮನೆಗೆ ಇನ್ನೊಂದು ಸಲ ನಾನು ಬರಬೇಕು ಅಂದ್ರೆ ನಾನು ಹೇಳ್ದಂಗೆ ಒಂದು ದಿವಸನೂ ಮಿಸ್ ಮಾಡಿದಿರ 108 ದಿವಸ ಚೊಂಬು ದಿನರಾತ್ರಿ ಅದರ ಮೇಲ್ಗಡೆಯಿಂದ ಫೋಟೋ ಹೊಡೆದು ಕಳಿಸ್ಬೇಕು ಅಥವಾ ವಿಡಿಯೋ ಮಾಡಿ ಕಳಿಸ್ಬೇಕು. ರಾತ್ರಿ ನೀವು ಮಲಗಕ್ಕಿಂತ ಮುಂಚೆ ಪ್ರತಿ ದಿವಸ ಹೊಸ ಹೊಸ ಫೋಟೋಗಳನ್ನು ಕಳಿಸ್ಬೇಕು. 108 ದಿವಸ. ಒಂದು ದಿವಸ ಮಿಸ್ ಆಯ್ತು ಅಂದ್ರೆ ಕಳಿಸೋದು ಖಂಡಿತವಾಗ್ಲೂ ನಾನು ನಿಮ್ಮ ಮನೆಗೆ ಬರಲ್ಲ ಅಂತ ರೆಸ್ಟ್ರಿಕ್ಷನ್ ಮಾಡಿದ್ದಕ್ಕೆ ಅದಾದ್ಮೇಲೆ ಒಂದು 10-12 ದಿವಸ ಮಾಡಿದ್ಲು, ಮತ್ತೆ ತಿರ್ಗಾ ಫೋಟೋ ಕಳಿಸಿಲ್ಲ. ಗಂಡ ಹೇಳ್ತಾವನೆ, ಇಲ್ಲ ಗುರುಜಿ ಅವಳು ಇಟ್ಟಿಲ್ಲ, ಮರ್ತೋಗ್ಬಿಟ್ಲು ನಿನ್ನೆ, ಮತ್ತೆ ಮೊದಲಿಂದ ಸ್ಟಾರ್ಟ್ ಮಾಡಿ ಅಂತ. ಅಂದ್ರೆ ಏನಕ್ಕೆ ಅಂದ್ರೆ ಒಂದು ಸಣ್ಣ ಪರಿಹಾರನ ಫಾಲೋ ಮಾಡೋಕ್ಕಾಗಲಿಲ್ಲ ಅಂತಂದ್ಮೇಲೆ ಇವ್ರಿಗೆ ಸಮಸ್ಯೆಗಳು ಹೇಗೆ ಬಗೆಹರಿಯೋದಿಲ್ಲ, ಖಂಡಿತವಾಗ್ಲೂ ಬಗೆಹರಿಯೋದಿಲ್ಲ. ಇದು ಬಹಳ ಬಹಳ ಸುಮಾರು ಜನಕ್ಕೆ ನೋಡಿದ್ದೀನಿ. ಕೋಟಿಗಟ್ಟಲೆ ಸಾಲ ಇದೆ. ಸಿನಿಮಾ ರಂಗದವ್ರು ಯಾರೋ, ಆಕೆಗೆ ಕೋಟಿ ಸಾಲ ಇದೆ. 1 ಗಂಟೆಗೆ ಬಾ ನೀನು ಅಂತ ನಾನು ಎಷ್ಟು ಸಲ ಹೇಳಿದ್ರು 1 ಗಂಟೆಗೆ ಬಾ ಅಂತ. ಅವಳು ಲೈಫಲ್ಲಿ ಏನಾದರೂ 1 ಗಂಟೆಗೆ ಬಂದಿದ್ರೆ 2 ಗಂಟೆ, 3 ಗಂಟೆ, 4 ಗಂಟೆ, 5 ಗಂಟೆಗೆ ಬರ್ತಾಳೆ. 1 ಗಂಟೆಗೆ ಬಾಮ್ಮ ನೀನು. 1 ಸಲ 2 ಸಲದಲ್ಲ, ಸುಮಾರು 5 ವರ್ಷದ ಹಿಸ್ಟ್ರಿ. 5 ವರ್ಷದಲ್ಲಿ ಒಂದೇ ಒಂದು ದಿನ 1 ಗಂಟೆಗೆ ಬಂದಿದ್ದ ಇತಿಹಾಸನೇ ಇಲ್ಲ. ಸೊ ಏನಾಗುತ್ತೆ ಇದು ಅಂತಂದ್ರೆ, ಅವ್ರಿಗೆ ಪರಿಹಾರ ಬೇಕಿರೋರು ಗುರುಗಳನ್ನ ಅಂತ ನಂಬಿರೋರಿಗೆ, ಸಮರ್ಪಣೆ ಆಗಿರೋರಿಗೆ, ಶರಣಾಗತಿ ಆಗಿರೋರಿಗೆ, ಗುರುಗಳಿಗೆ ಅವರು ಬಗ್ಗಬೇಕು. ಆದ್ರೆ ಅವರು ಗುರುಗಳನ್ನೇ ಬಗ್ಗಿಸ್ಕೊಳಕ್ ನೋಡ್ತಾರೆ. ನೀವು ಬಗ್ಗಿ ಅಂತ. ಒಂದೇ ಒಂದು ದಿವಸಕ್ಕೆ 5 ವರ್ಷದಲ್ಲಿ 1 ಗಂಟೆಗೆ ಬಾ ಅಂದಿದ್ದು ಒಂದು ದಿವಸಕ್ಕೂ ಇತಿಹಾಸದಲ್ಲಿ ಇಲ್ಲವೇ ಇಲ್ಲ. 1 ಗಂಟೆಗೆ ಬಂದಿದ್ದು 2 ಗಂಟೆ, 3 ಗಂಟೆ, 4 ಗಂಟೆ, 5 ಗಂಟೆಗೆ ಬಂದಿರೋದು. ಸೊ ಬರಲ್ಲ ಅಂದ್ರೆ ಇವ್ರ ಸಮಸ್ಯೆಗಳು ಬಗೆಹರಿಯೋದಿಲ್ಲ. ನೀನು ಅವತ್ತು ಬಾಯಿ ಬಿಟ್ಟೆ ಹೇಳ್ಬಿಟ್ಟೆ, ನೋಡಮ್ಮ ನೀನು ಯಾವತ್ತು 1 ಗಂಟೆಗೆ ಬರ್ತೀಯ, ನಿನ್ನ ಸಮಸ್ಯೆಗಳು ಒಂದು 3-4 ತಿಂಗಳಲ್ಲಿ ವಾಸಿ ಆಗುತ್ತೆ, 1 ಗಂಟೆಗೆ ಬಾ ಅಂತ. ಹಂಗೆ ಹೇಳಿದ ಮೇಲೂ ಕೂಡ ಸುಮಾರು 1.5 ವರ್ಷ ಆಯಿತು ಹೇಳಿದ ಮೇಲೂ ಕೂಡ ಬಂದಿಲ್ಲ, ಬರೋದಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಇವ್ರಿಗೆ ಪರಿಹಾರ ಆಗಬೇಕು. ಆದರೆ ಪರಿಹಾರ ಆಗೋದಕ್ಕೆ ಯಾವುದೇ ಕಾರಣಕ್ಕೂ ಕ್ರಿಯೆಗಳನ್ನು ಮಾಡಬಾರ್ದು. ಅಂದರೆ 6 ಪ್ಯಾಕ್ ಬೇಕು ಅವ್ರಿಗೆ, ಜಿಮ್ಮಿಗೆ ಮಾತ್ರ ಹೋಗ್ಬಾರ್ದು. ಜಿಮ್ಮಿಗೆ ಹೋಗದೇನೆ 6 ಪ್ಯಾಕ್ ಬೇಕು. ಯಾವ ರೀತಿ ಸಾಧ್ಯ ಜಿಮ್ಗೆ ಹೋಗದೇ 6 ಪ್ಯಾಕ್ ಮಾಡೋದಕ್ಕೆ? ಏನೋ 1-2 ಡಂಬಲ್ಸ್ ಎತ್ಬಿಟ್ರಪ್ಪ, ಕೈ ನೋವು, ನನ್ನ ಕೈಲಾಗಲ್ಲಪ್ಪ ಎತ್ತಕ್ಕಾಗಲಿಲ್ಲ ಅಂದಮೇಲೆ ಇಲ್ಲಿ ನಿನ್ನ ಬಲಿಷ್ಠತನ ಹೇಗೆ ಬರ್ತದೆ? ಬರಲ್ಲ. ಸೊ ಅದಕ್ಕೋಸ್ಕರ ಇವ್ರಿಗೆ ಯಾವತ್ತೂ 6 ಪ್ಯಾಕ್ ಆಗಲ್ಲ, ಅವ್ರ ಬಾಡಿ ಬಿಲ್ಡರ್ ಆಗಲ್ಲ, ಅವ್ರ ಸಮಸ್ಯೆಗಳು ಪರಿಹಾರ ಆಗಲ್ಲ. ಯಾಕೆಂದ್ರೆ ಜಿಮ್ಮು ಮಾಡ್ದೇನೆ 6 ಪ್ಯಾಕ್ ಬೇಕು ಅಂತ ಖಂಡಿತವಾಗ್ಲೂ ಆ ಥರ ನಿಸರ್ಗದಲ್ಲಂತೂ ಇಲ್ವೇ ಇಲ್ಲ. ಆದ್ರಿಂದ ಎಂಥ ದೇವರೇ ವರ ಕೊಟ್ಬಿಟ್ರು, ನಾನು ಹಿಂಗೆ ಹೊಟ್ಟೆ ಬಿಟ್ಕೊಂಡಿದ್ದೀನಿ, ಒಂದು 150 kg ಇದ್ದೀನಿ, ನನ್ನನ್ನು 6 ಪ್ಯಾಕ್ ಮಾಡ್ಬಿಡು, ಒಂದು 7 ಅಡಿ ಮಾಡ್ಬಿಡು ಅಂತಂದ್ರೂ ಕೂಡ ಮಾಡಕ್ಕೆ ಸಾಧ್ಯವಿಲ್ಲ. ಭಗವಂತನ ಕೈಯಲ್ಲೇ ಆಗಲ್ಲ. ಇನ್ನು ನಾನು ಉಳುಮಾನವ, ನನ್ನ ಕೈಯಲ್ಲಿ ಇಲ್ಲಿಂದ ಆಗ್ತದೆ.